ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ನೋಡಿದ್ರಿ ಆರ್ಎಸ್ಎಸ್ ಅವರು ಬಿಜೆಪಿ ಅವರು ಮಂಟಪದ ಅವಕಾಶ ಮಾಡಿಕೊಡುವ ಇವರು ಬಸವಣ್ಣನ ವಿರೋಧಿಗಳು. ಬಿಜೆಪಿ ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅವರು. ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಹಾಕ್ತೀರಾ ಹೇಳಿ ನೀವು, ಫಸ್ಟ್ ಹೇಳಿ ನೀವು. ಮಾನ್ಯ ಅಧ್ಯಕ್ಷ, ಈ ರಾಜ್ಯದಲ್ಲಿ ಬಿಜೆಪಿ ಬಸವಾದಿ ಶರಣರ ಬಗ್ಗೆ ಕಾಂಗ್ರೆಸ್ ಬಸವಾದಿ ತತ್ವದ ಮೇಲಿದೆ. ನೀವು ಬಸವಾದಿ ಶರಣರ ವಿರೋಧಿ. ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಕಲಾಪಕ್ಕೆ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಈಗ ಮಂಟಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಮೊದಲನೇ ಗಂಟೆಯಲ್ಲಿ ಗಲಾಟೆಗೆ ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ, ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ಮಾಡ್ತಾ ಇರೋದು ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ಸಮಯ ಮಾತಾಡ್ತೇನೆ. ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಈಗ ಆಯ್ತು. ಅಶೋಕ ಮಾತಾಡ್ದಲ್ಲ. ಆಯ್ತು ಅಲ್ಲ, ಜ್ಞಾನದವ್ರು ಕೂತ್ಕೊಳ್ಳಿ.